ನಾರಾಯಣ ಗುರುಗಳು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ತತ್ವ ಸಿದ್ಧಾಂತವನ್ನು ಸಾರಿದಂತಹ ನಾರಾಯಣ ಗುರುಗಳನ್ನು ಆರಾಧಿಸುವಂತಹ ಕ್ಷೇತ್ರ. ನಾರಾಯಣ ಗುರು ಅಂದ್ರೆ ಅವರು ಬಿಲ್ಲವ ಸಮಾಜದಲ್ಲಿ ಹುಟ್ಟಿದವರು. ಆದ್ರೆ ಅವರಿಗೆ ಜಾತಿ ಭೇದ ಇಲ್ಲ, ಒಂದೇ ಜಾತಿ, ಒಂದೇ ಮತ. ಎಲ್ಲರೂ ನಾವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದೂ ಇಲ್ಲ, ಒಂದೇ ಜಾತಿ, ಒಂದೇ ಮತ. ವರ್ಷಂಪ್ರತಿ ಬರುವ ಜಾತ್ರೆ ತುಂಬ ಸಂತೋಷ ಆಗುತ್ತೆ ಇಲ್ಲಿ ಬರಲಿಕ್ಕೆ. ಇದು ಭಾರತ ದೇಶದಲ್ಲೇ ಒಳ್ಳೆ ಹೆಸರುವಾಸಿಯಾದ ಗರೋಡಿ ಜಾತ್ರೆ. ಇಲ್ಲಿ ಪ್ರಥಮವಾಗಿ ಇಲ್ಲಿ ಗಾಂಧೀಜಿಯನ್ನು ಸ್ಥಾಪಿಸಿದ್ದಾರೆ. ಇದು ನಮಗೆ ತುಂಬ ಹೆಮ್ಮೆಯ ಸಂಗತಿ. ಈ ಒಂಜಿ ಬಿಲ್ಲವ ಸಮಾಜದ ಪ್ರತೀಕವಾದ ಒಂಜಿ ಹೆಮ್ಮೆದ ವಿಚಾರ. ಪ್ರಭು ಹೂವೇ ಜಾತಿ ಭೇದ ಇಜ್ಜಂದೆ ಪ್ರತಿ ಒಂಜಿ ಊರು ಉಡ್ತಲ್ಲ, ಇಡೀ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಕಾಸರಗೋಡು ಇಂಚಿ ಹಿಡ್ದು ಬೆಂಗಳೂರು ಉಡ್ತಲ್ಲ, ಒಂಜಿ ಮುಂಬೈ ಇಡ್ತಲ್ಲ ಬರ್ಪಣಂಚಿನ ವ್ಯವಸ್ಥೆ ಮೂಲ ಉಂಡು. ಎಂಕ್ಲೆಗ್ ವಾ ಜಾತಿ ಮತ ಬಣ್ಣದ ನೆನಪುಜ ಮಾತಿರ್ಲ ಎಂಕ್ಲೆಗ್ ಒಂದೇ ಜಾತಿ. ತುಳುನಾಡಿನ ಕಂಕನಾಡಿ ಗರುಡಿ ಅಂತ ಅಂದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾದಂಥ ಕೀರ್ತಿ ಮತ್ತು ಹೆಸರು ವಾಸಿಯಾದಂಥ ಒಂದು ಸ್ಥಳ. ಆದ್ದರಿಂದ ಮೊನ್ನೆ ದಿವಸ ಸಾಧಾರಣ 2 ತಾರೀಕಿಗೆ ಕೊಡಿ ಉತ್ಸವ ಏರಿ ನಿನ್ನೆ ಉಲ್ಲಾಯ ದೈವದ ನೇಮೋತ್ಸವ, ಇವತ್ತು ಕೊಡಮಣಿತಾಯ, ನಾಳದು ಬೈದರ್ಕಳ ಧರ್ಮದೈವಗಳ ನೇಮೋತ್ಸವ ನಡೆಯಲಿದೆ. ಮರು ದಿವಸ ಮಾಯಂದಾಳ ಎನ್ನುವಂಥ ದೈವ ಒಂದು ನೇಮ ಕೂಡ ನಡೆಯಲಿಕ್ಕಿದೆ. ವಿಶೇಷವಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಅದು ಕೂಡ ಮಂಗಳೂರಿನ ಮಧ್ಯಭಾಗದಲ್ಲಿ ಇರುವಂಥ ಒಂದು ಪ್ರಸಿದ್ಧವಾದಂಥ ಪುಣ್ಯಕ್ಷೇತ್ರ ಕೂಡ ಅವರು. ಅದರಿಂದ ಎಲ್ಲ ಬರುವಂಥ ಭಕ್ತಾದಿಗಳಿಗೂ ಕೂಡ ನಾವು ನಂಬಿಕೊಂಡು ಬಂದಂತಹ ಧರ್ಮದೈವ ಕೊಡಮನೆತಾಯ ಮತ್ತು ಉಲ್ಲಾಯ ಮತ್ತು ಬ್ರಹ್ಮ ವೈದ್ಯರುಗಳು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಸನ್ನಿಧಾನ ಪ್ರಾರ್ಥನೆ ಮಾಡ್ತೀನಿ. ನಾನು ಕಮಲಾಕ್ಷ ಗಂಧಕಾಡು. 1.5 ಶತಮಾನ ಇತಿಹಾಸ ಇರುವಂತಹ ಈ ಒಂದು ಪುಣ್ಯಕ್ಷೇತ್ರ ವರ್ಷಾದಿ ಉತ್ಸವದ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈಗಾಗಲೇ ಅನೇಕ ಸಾವಿರಾರು ಸಂಖ್ಯೆಯ ಭಕ್ತಾಭಿಮಾನಿಗಳು ಈ ಒಂದು ಕ್ಷೇತ್ರದ ಈ 3ನೇ ದಿನದ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. 5 ದಿನ ನಡೆಯುವಂತಹ ಈ ಒಂದು ಉತ್ಸವ ಬಹುಶಃ ಈ ಜಿಲ್ಲೆಯಲ್ಲ, ಹೊರ ಜಿಲ್ಲೆ, ಹೊರ ರಾಜ್ಯ ಹಾಗೂ ಹೊರ ದೇಶದಿಂದ ಅನೇಕ ಸಂಖ್ಯೆಯ ಭಕ್ತಾದರು ಒಟ್ಟಾಗಿ ಹೇಳುವುದಾದರೆ ಈ 6 ದಿವಸದ ಒಂದು ಉತ್ಸವದಲ್ಲಿ ಲಕ್ಷಾಂತರ ಭಕ್ತಾಭಿಮಾನಿಗಳು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸೇರ್ತಾ ಇದ್ದಾರೆ. ಬಹುಶಃ ಕೋಟಿ ಚೆನ್ನಯರ ಒಂದು ಗರಡಿಗಳಲ್ಲಿ ಸಾಧಾರಣ ಒಂದು 280 ಗರಡಿಗಳ ಮೇಲ್ಪಟ್ಟು ಇರುವಂತಹ ಗರಡಿಗಳಲ್ಲಿ ಕಂಕನಾಡಿ ಶ್ರೀ ಬ್ರಹ್ಮ ವೈದ್ಯರುಗಳ ಗರಡಿ ಕ್ಷೇತ್ರವು ಬಹಳ ಪುಣ್ಯ ಹಾಗೂ ಬಹಳ ವಿಶೇಷತೆಯನ್ನು ಪಡೆದಿರುವಂತಹ ಈ ಕ್ಷೇತ್ರವಾಗಿದೆ. ಈ ಕ್ಷೇತ್ರ ಕೇವಲ ದೈವ ಹಾಗೂ ದೇವರುಗಳನ್ನು ಹೊಂದಿರುವಂತಹ ಈ ಒಂದು ಕ್ಷೇತ್ರವಾಗಿರುವುದರಿಂದ ದಿನನಿತ್ಯ 3 ಹೊತ್ತು ಪೂಜೆ ನಡೆಯುವಂತಹ ಪುಣ್ಯಕ್ಷೇತ್ರ ಈ ಒಂದು ಕ್ಷೇತ್ರವಾಗಿದೆ. ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಭಕ್ತಾಭಿಮಾನಿಗಳು ಅನೇಕ ರೀತಿಯ ಹರಕೆಗಳನ್ನು ಹೊತ್ತು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ದೈವಗಳೊಂದಿಗೆ ದೇವರುಗಳನ್ನು ಪೂಜಿಸುವಂಥ ಒಂದು ಕ್ಷೇತ್ರ. ಅದಲ್ಲದೆ ನಾರಾಯಣ ಗುರುಗಳು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ತತ್ವ ಸಿದ್ಧಾಂತವನ್ನು ಸಾರಿದಂಥ ನಾರಾಯಣ ಗುರುಗಳನ್ನು ಆರಾಧಿಸುವಂಥ ಕ್ಷೇತ್ರ. ಅದರ ಒಟ್ಟಿಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯೋತ್ಸವದಲ್ಲಿ ಪೂರ್ಣ ಒಂದು ಹೋರಾಟವನ್ನು ಮಾಡಿದಂಥ ಗಾಂಧೀಜಿಯವರ ಪ್ರತಿಮೆ ಇರುವಂಥ ದೇಶದ ಏಕೈಕ ಕ್ಷೇತ್ರ ನಮ್ಮ ಶ್ರೀ ಬ್ರಹ್ಮ ವೈದ್ಯರುಗಳ ಗರಡಿ ಕ್ಷೇತ್ರವಾಗಿರುತ್ತದೆ. ಈ ಸಂದರ್ಭದಲ್ಲಿ ಬಹುಶಃ ಕೋಟಿ ಚೆನ್ನಯರ ಈ ಒಂದು ಆರಾಧ್ಯ ಸ್ಥಳದಲ್ಲಿ ವರ್ಷಾವಧಿ ನಡೆಯುವಂಥ ಈ ಒಂದು ಉತ್ಸವ, ಈ ಉತ್ಸವದಲ್ಲಿ ನಾವು 5 ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಪ್ರತಿ ವರ್ಷ ನಡೀತಾ ಇರ್ತದೆ. ಈ ವರ್ಷ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಈ ಕ್ಷೇತ್ರದ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರ ಅಂತ ಹೇಳ್ಬೋದು. ಈ ಕ್ಷೇತ್ರಕ್ಕೆ ನಮ್ಮ ಬ್ರಹ್ಮದೇವರಿಗೆ ಚಂದ್ರಮಂಡಲ ರಥ ಹಾಗೂ ಕೊಡಮಣಿತಾಯ ದೈವಕ್ಕೆ ಬಿಲಿಬಂಡಿಯನ್ನು ನಿರ್ಮಿಸಿದಂತಹ ಈ ಒಂದು ವರ್ಷವಾಗಿರುತ್ತದೆ. ಅಂತಹ ಒಂದು ಅದ್ಭುತ ಒಂದು ಕ್ಷೇತ್ರ ನಮ್ಮ ಕಂಕನಾಡಿ ಗರಡಿ ಕ್ಷೇತ್ರವಾಗಿರುತ್ತದೆ. ಸಾವಿರಾರು ಭಕ್ತರು ಇದಕ್ಕೆ ಯಾವುದೇ ಒಂದು ಜಾತಿ ಧರ್ಮ ಅಂತ ಎಲ್ಲ ರೀತಿಯ ಭಕ್ತರು ಬಂದು ಇಲ್ಲಿ ಹರಕೆಯನ್ನು ಹೊತ್ತಾರೆ, ಅವರ ಇಷ್ಟಾರ್ಥವನ್ನು ನೆರವೇರಿಸ್ತಾರೆ. ಅಂತಹ ಪುಣ್ಯಕ್ಷೇತ್ರ ನಮ್ಮ ಕಂಕನಾಡಿ ಶ್ರೀ ಬ್ರಹ್ಮ ವೈದ್ಯರುಗಳ ಗರಡಿ ಕ್ಷೇತ್ರವಾಗಿರುತ್ತದೆ. ನಾನು ದಿನೇಶ್ ಅಂಚನ್ ಅಂತ ಈ ಕ್ಷೇತ್ರದ ಮುಕ್ತೇಶ್ವರಾಗಿರುತ್ತೇನೆ. ವಿಶೇಷವಾಗಿ ಇಲ್ಲಿ ನಾಗಮಂಡಲೋತ್ಸವವನ್ನು ಆಚರಿಸಿರುವಂಥದ್ದು ವಿಶೇಷ. ಈ ಒಂದು ಕ್ಷೇತ್ರದಲ್ಲಿ ಬರುವಂಥ ಭಕ್ತರು ತಮ್ಮ ಯಾವುದೇ ಒಂದು ಬೇಡಿಕೆಯನ್ನು ಬ್ರಹ್ಮ ವೈದ್ಯರುಗಳ ಕ್ಷೇತ್ರದಲ್ಲಿ ಬಂದು ಪ್ರಾರ್ಥಿಸಿದರೆ ಅದು ಫಲಿಸ್ತದೆ ಎನ್ನುವಂಥ ಇತಿಹಾಸ. ಇಂಥ ಕ್ಷೇತ್ರದಲ್ಲಿ ಒಂದು ಭಕ್ತರು ಪ್ರಾರ್ಥಿಸಿದರೆ ಅವರ ಇಷ್ಟಾರ್ಥಸಿದ್ಧಿ ಆಗುತ್ತೆ ಅನ್ನೋದನ್ನು ಎಲ್ಲರೂ ಕೂಡ ನಂಬಿದ್ದಾರೆ. ಇದಕ್ಕೆ ಕಾರಣ ಇಲ್ಲಿ ನಡೆಯುವಂಥ ಉತ್ಸವ. ಈ ಉತ್ಸವದಲ್ಲಿ ಲಕ್ಷಾಂತರ ಜನರು ಬಂದು ಭಾಗಿಯಾಗಿ ಹೋಗ್ತಾರೆ. ದೇಶ ವಿದೇಶಗಳಿಂದ ಇರುವಂತಹ ಭಕ್ತರು ಇಲ್ಲಿ ಬಂದು ಜಾತ್ರಾ ಸಮಯದಲ್ಲಿ ಊರಿಗೆ ಬಂದು ಅಲ್ಲಿ ಒಂದು ತಮ್ಮ ಹರಕೆಯನ್ನು ತೀರಿಸುವಂಥದ್ದು ಈ ಕ್ಷೇತ್ರದ ಮಹಿಮೆ. ನಾನು ಈ ಕ್ಷೇತ್ರ ಸಮಿತಿಯ ಒಂದು ಸದಸ್ಯನಾಗಿರ್ತೇನೆ.
ನನ್ನ ಹೆಸರು ಚಿತ್ತರಂಜನ್ ಬೋಳಾರ್, ಆತ್ಮಶಕ್ತಿ ವಿರೋಧ ಸಹಕಾರ ಸಂಘದ ಅಧ್ಯಕ್ಷನ ಕಾರ್ಯನಿರ್ವಹಿಸ್ತೇನೆ. ನಾನು ರಮಾನಂದ್, ಇಲ್ಲಿ ಶ್ರೀ ಕಂಕನಾಡಿ ಬೈದರ್ಕಲ್ ಕ್ಷೇತ್ರದ ಒಬ್ಬ ಸಕ್ರಿಯ ಸದಸ್ಯನಾಗಿದ್ದೇನೆ. ನಮ್ಮಿನಕ್ಲಿ ನಿಮ್ಮಿಗೂ ಕೊರತೆ ಬಂದು ಹೇಳುವಂಥ ಕೋಟಿ ಜನ ಧಾರ್ಮಿಕ ಪುರುಷರ ಒಂದು ಕ್ಷೇತ್ರವಾಗಿದೆ ಇದು. ಇಲ್ಲಿ ನಮ್ಮ ದಕ್ಷಿಣ ಕರ್ನಾಟಕ ರಾಜ್ಯ ಮತ್ತು ದೇಶದ ಹಾಗೂ ಈ ದೇಶದ ಎಲ್ಲ ಧರ್ಮದ ನಮ್ಮ ಜನರು ಇಲ್ಲಿ ತಮ್ಮ ಈಡೇರಿಕೆಯನ್ನು ಈಡೇರಿಸಲು ಇಲ್ಲಿ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂಥವರಿಗೆ ಈ ಕ್ಷೇತ್ರವು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರೈಸುವಂಥ ಒಂದು ಧಾರ್ಮಿಕ ಕ್ಷೇತ್ರ, ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿ ಒಂದು ವಿಶೇಷವಾಗಿ ಅಂತ ಹೇಳಿದ್ರೆ, ಇಲ್ಲಿ ಕಂಕನಾಡಿ ಗರಡಿಯಲ್ಲಿ ನಾರಾಯಣ ಗುರುಗಳ ಪ್ರತಿಮೆ ಇದೆ, ಮತ್ತೆ ಗಾಂಧೀಜಿಯ ಪ್ರತಿಮೆ ಕೂಡ ಇದೆ. ಈ ಗಾಂಧೀಜಿಗೆ ಪೂಜೆ ನಡೆಯುವಂಥ ಕ್ಷೇತ್ರ ಅಂತ ಹೇಳಿದರೆ ಕಂಕನಾಡಿ ಗರಡಿ. ಇಲ್ಲಿ ಆಡಳಿತ ವ್ಯವಸ್ಥೆ ಎಲ್ಲ ಬಿಲ್ಲವರಿಂದ ನಡೀತಾ ಇದ್ರು ಕೂಡ ಇಲ್ಲಿ ಎಲ್ಲ ಜಾತಿ ಮತ ಧರ್ಮದವರು ಕೂಡ ಬರ್ತಾರೆ. ಕಂಕನಾಡಿಯ ಗರಡಿಯ ಜಾತಿ ಅಂದ್ರೆ ಹೇಳಿದ್ರೆ ಇದು ಜನರ ಜಾತ್ರೆಯಾಗಿದೆ. ಕಂಕನಾಡಿ ಗರಡಿ ಅಂತ ಹೇಳಿದ ಕೂಡಲೇ ಮಂಗಳೂರಿನ ಗರಡಿ, ಮಂಗಳೂರು ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರಮುಖವಾದ ಗರಡಿ. ಈ ಗರಡಿಯ ಅಧ್ಯಕ್ಷರಾದ ಚಿತ್ತರಂಜನ್ ಕಂಕನಾಡಿಯವರು ಬಹಳ ಒಂದು ಮುತುವರ್ಜಿ ಮತ್ತು ನೇತೃತ್ವದಲ್ಲಿ ಒಂದು ಸಂಘಟನಾತ್ಮಕವಾಗಿ ಒಂದು ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಇವರು ನಮ್ಮ ದೇವಿಬೈದಿ ಕೋಟಿ ಚೆನ್ನೈ ಮೂಲಸ್ಥಾನ ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯ ಒಂದು ಸ್ಥಾಪನೆಯಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದವರು. ಇವತ್ತು ಬಹಳ ಸಂಭ್ರಮದಿಂದ ಇಲ್ಲಿಯ ಜನರು ಭಾಗವಹಿಸಿದ್ದಾರೆ. ಈ ಕಂಕನಾಡಿ ಜಾತ್ರೆಯ ಪರವಾಗಿ ಎಲ್ಲರಿಗೂ ಶುಭಾಶಯಗಳು. 30 ವರ್ಷದಿಂದ ಈ ಕ್ಷೇತ್ರಕ್ಕೆ ಬರ್ತೇನೆ. ಸಣ್ಣವಳಿರುವಾಗ ನನ್ನ ಅಮ್ಮ ಬಂದು ದೇವರಿಗೆ ಇದು ಹರಕೆಲ್ಲ ಹಾಕಿ ಹೋಗ್ತಿದ್ರು. ಕೋಟಿ ಜನರಂದರೆ ಅವ್ರು ಸತ್ಯದ ಮಕ್ಕಳು ಅಂತೇಳಿ ಈ ಕ್ಷೇತ್ರದಲ್ಲಿ ಸತ್ಯದ ಮಕ್ಕಳು, ಅವರದ್ದು ಇಡೀ ಸ್ಟೋರಿ ಸಹ ಗೊತ್ತುಂಟು ನನಗೆ. ಮತ್ತು ಈ ಕ್ಷೇತ್ರದಲ್ಲಿ ಏನು ಹೇಳಿದರೆ ಸಹ ನಡೀತದೆ, ಮಾತ್ರ ಸುಳ್ಳಿಗೆ ನಡೆಯುವುದಿಲ್ಲ. ಸತ್ಯವಿರಬೇಕು, ಯಾವ ವಿಷಯವೇ ಆಗಲಿ ಸತ್ಯ ಇರಬೇಕು, ಧರ್ಮ ಇರಬೇಕು. ಮತ್ತು ಎಲ್ಲ ದೇವರುಗಳು 5 ದಿವಸದ ನೇಮೋತ್ಸವ ನಡೀತದೆ. ಅದು ನಾರಾಯಣ ಗುರು ಅಂದರೆ ಅವರು ಬಿಲ್ಲವ ಸಮಾಜದಲ್ಲಿ ಹುಟ್ಟಿದವರು, ಆದರೆ ಅವರಿಗೆ ಜಾತಿ ಭೇದ ಇಲ್ಲ. ಒಂದೇ ಜಾತಿ, ಒಂದೇ ಮತ, ಎಲ್ಲರೂ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೂ ಇಲ್ಲ, ಒಂದೇ ಜಾತಿ ಒಂದೇ ಮತ. ಹಾಗೆ ಅವರು ಹಾಗೆ ಬಾಳಿದವರು, ಕೇರಳದಲ್ಲಿ ಹುಟ್ಟಿದವರು ನಾರಾಯಣ ಗುರು. ಇವರ ಗುರು ಬಿಲ್ಲವ ಸಮಾಜಕ್ಕೆ ಎಲ್ಲರಿಗೂ ಸಹ ಗುರುವೇ. ಆದ್ರೆ ಅವರನ್ನು ಇನ್ನೂ ಸಹ ಅವರನ್ನು ಒಳ್ಳೆ ಕೆಲಸ ಎಲ್ಲ ಮಾಡಿದ್ದಾರೆ. ಅಲ್ಲಿ ಒಂದು ದೇವಸ್ಥಾನ ಉಂಟು ಕುದ್ರೋಳಿ ಅಂತ ಹೇಳಿ, ಅಲ್ಲಿ ಸಹ ಅವರನ್ನು ಪೂಜೆ ಮಾಡ್ತಾರೆ. ಅವರಲ್ಲಿ ಗುರುವನ್ನ ಪ್ರಥಮ ಸ್ಥಾನ ಗಣಪತಿ ಅಂತ ಬಿಟ್ಟು ಗುರುವಿಗೆ ಉಮಾವತಿ ಚೆಟ್ಟಿ ಭಜನೆ ಅವಳು. ವರ್ಷಂಪ್ರತಿ ಬರುವ ಜಾತ್ರೆ ತುಂಬ ಸಂತೋಷ ಆಗುತ್ತೆ ಇಲ್ಲಿ ಬರಲಿಕ್ಕೆ. ಇದು ಭಾರತ ದೇಶದಲ್ಲೇ ಒಳ್ಳೆ ಹೆಸರುವಾಸಿಯಾದ ಗರೋಡಿ ಜಾತ್ರೆ. ಇಲ್ಲಿ ಪ್ರಥಮವಾಗಿ ಇಲ್ಲಿ ಗಾಂಧೀಜಿಯನ್ನು ಸ್ಥಾಪಿಸಿದ್ದಾರೆ. ಇದು ನಮಗೆ ತುಂಬ ಹೆಮ್ಮೆಯ ಸಂಗತಿ, ತುಂಬ ಸಂತೋಷದ ವಿಷಯ. ಈ ಸಲ ಅಂತೂ ತುಂಬ ಸಂಭ್ರಮದಿಂದ ಆಚರಿಸ್ತಿದ್ದಾರೆ. ನಮಗೆ ಹೊಸ ತೇರು ಕೂಡ ಈ ಸಲ ಬಂದಿದೆ. ತುಂಬ ಸಂತೋಷ ಆಗ್ತದೆ ಇಲ್ಲಿ ಬರಲಿಕ್ಕೆ. ನಾವು ಪ್ರತಿ ವರ್ಷ ಬರ್ತೇವೆ. ನಮಗೆ ಇದೊಂದು ಇಡೀ ಊರಿಗೇನೆ ಇದು ಹಬ್ಬ. 7 ಗ್ರಾಮಕ್ಕೆ ಇದು ಸಂದುತ್ತದೆ ಈ ಗರಡಿ. ಪ್ರತಿ ಗ್ರಾಮಕ್ಕೂ ಇದು ಒಂದು ಸಂಭ್ರಮದ ಹಬ್ಬ. ಅಂದ್ರೆ ಮಗುವಿಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಂದ್ರೆ ಹರಕೆ ಹೇಳ್ತಾರೆ, ನಾನು ಹರಕೆ ಕೊಡ್ತೇನೆ ಅಂತ ಕಂಚಿಲ ಇದಕ್ಕೆ. ಹಾಗೆ ಅವರು ಕೊಡಮಂದಾಯದು ಉತ್ಸವದಲ್ಲಿ ಅವರು ಕಂಚಿಲ್ ಕೊಡ್ತಿರೋದು ಮಗುವಿಗೆ. ಇಲ್ಲ ವರ್ಷ ಬರ್ತೇವೆ. ಅದೇ ಈ ವರ್ಷ ಅಂದ್ರೆ 12 ವರ್ಷ ದಾಟಿದ ನಂತರ ಕೊಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಈ ವರ್ಷ ಅವಳದು ಕೊಡ್ತಿದ್ದೇನೆ. ಅಂದ್ರೆ ಇವಳ ಮಾವ ಹೇಳಿದ್ದು ಕೊಡ್ತೇನೆ ಅಂತ ಹೇಳಿ, ಹಾಗೆ ಕೊಡ್ತಿರೋದು. ಇವಳ ಹೆಸರು ಯಾನ್ವಿ, ನನ್ನ ಹೆಸರು ಯಶವಂತಿ. ನಾನು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದಲ್ಲಿ ಸಿಬ್ಬಂದಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಕಂಕನಾಡಿ ಗರಡಿ ಕ್ಷೇತ್ರ ಪಂಡ ದಕ್ಷಿಣ ಕನ್ನಡ ತಂತೆ ಇಡೀ ದಕ್ಷಿಣ ಭಾರತಡೆ ಒಂಜಿ ಕಾರ್ಣಿಕದ ಕ್ಷೇತ್ರ. ಕಂಕನಾಡಿ ಗರಡಿ ಜನಸ್ತೋಮ ಪಂಡ ಇಡೀ ಓಲ್ಲ ಅಂಚಿನ ಒಂಜಿ ಜಾತ್ರೆ ಆಪುಜಿ. ಅವು ನಮ್ಮ ಈ ಒಂಜಿ ಬಿಲ್ಲವ ಸಮಾಜದ ಪ್ರತೀಕವಾದ ಒಂಜಿ ಹೆಮ್ಮೆದ ವಿಚಾರ. ಇನ್ನೊಟ್ಟಿಗೆ ಮಸ್ತ್ ಕಾರ್ಣಿಕ ಕ್ಷೇತ್ರ. ಇನಿ ಹೂವೇ ಜಾತಿ ಭೇದ ಇಜ್ಜಂದೆ ಪ್ರತಿ ಒಂಜಿ ಊರು ಉಡ್ತಲ್ಲ, ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕಾಸರಗೋಡು ಇಂಚಿ ಹಿಡ್ದು ಬೆಂಗಳೂರು ಉಡ್ತಲ್ಲ, ಒಂಜಿ ಮುಂಬೈ ಹಿಡ್ತಲ್ಲ ಬರ್ಪಣಂಚಿನ ವ್ಯವಸ್ಥೆ ಮೂಲುಂಡು. ಮುರಾಣಿ ಇತ್ತೀಚೆಗೆ ಒಂಜಿ ವಾರ ದುಂಬು ಪಡಿಮಂತಾನಲ ರಥೋತ್ಸವ ಇಡೀ ಬತ್ತೆ ಎತ್ತನ್ನು ಕುದ್ರೋಳಿ ಕ್ಷೇತ್ರ ಉಡ್ತು ಅಂಚಾತೆ ಈ ಕ್ಷೇತ್ರಕ್ಕೆ ಬರ್ಪನ ಪೂರ ಭಾಗ್ಯ ಇಂಕ್ಲೇನ ಪುಣ್ಯ ಒಂದು ಬಂಡದೆ ಭಾರಿ ಜನಸ್ತೋಮುಟ್ಟು ಇಲ್ಲಿ ಸೇರ್ತು ಎಲ್ಲೆಲ್ಲ ಅದಿರ್ತೆ ರಡ್ಡು ಪಾಲಿಗೆ ಜನ ಸೇರಿಯಾರ ಪೂರ ವೈದ್ಯರ್ಲೇನ ಆಶೀರ್ವಾದ ಬನ್ಯಾರ ಯಾನ್ ಇಚ್ಛೆ ಪಡ್ತೇವೆ.
ಎಂಕ್ಲ ಬಿರುವೇರ್ನ ಸಮಾಜದ ನಾರಾಯಣ ಗುರುಸ್ವಾಮಿನ ತತ್ವನೆಗಳು ಪಾಲನೆ ಮಂತೊಂದುಲ್ಲ ಎಂಕ್ಲೆಗ್ ವಾ ಜಾತಿ ಮತ ಪಂಡತೆ ನೆನಪುಜ ಮಾತಿರ್ಲೆ ಎಂಕ್ಲೆಗ್ ಒಂದೇ ಜಾತಿ ಒಂದೇ ಧರ್ಮ ಐನ್ ಪಾಲನೆ ಮಂತೊಂದುಲ್ಲ ನನ್ನ ತುಮಕೂರಲ್ಲಿ ಮಸ್ತ್ ಅಭಿವೃದ್ಧಿ ಆವಡೊಂದು ಎಂಕ್ಲು ಕೋಟಿ ಚೆನ್ನರಡು ಎಂಕ್ಲು ಬೇಡೊಂದುಲ್ಲ.